ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಲಾವಿ ವಿನು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಇವತ್ತು ನಾವು ನನ್ನ ಫ್ರೆಂಡ್ ಬಂದಿದ್ದಾರೆ. ಸೊ ಫ್ಯಾಮಿಲಿ ಫ್ರೆಂಡೇ, ಅದಕ್ಕೋಸ್ಕರ ಅವರಿಗೋಸ್ಕರ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ವಿನೋದ್ ಇಬ್ಬರು ಕೂಡ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಎಲ್ಲೋಗೋದು ಅಂತ ಮನೇಲಿ ಕೂಡ ನಾವು ಡಿಸೈಡ್ ಮಾಡಿಲ್ಲ. ಆನ್ ದಿ ವೇ ಹೋಗ್ತಾ ಮಾತಾಡಿಕೊಂಡು HSR ಕಡೆ ಎಲ್ಲ ನೋಡಿಕೊಂಡು ಎಲ್ಲೋಗೋದು ಅಂತ ಹೋಗ್ತಾ ಇರಬೇಕಾದ್ರೆ ನಮ್ಮ ತಲೆಗೆ ಬಂದಿತ್ತು ಬನ್ನರ್ಘಟ್ಟ ಝೂ. ಸೊ ಆವಾಗ ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿತ್ತು ಬನ್ನರ್ಘಟ್ಟ ಝೂ. ನಾನು ಕೂಡ ರೀಸೆಂಟಾಗಿ ಹೋಗಿರಲಿಲ್ಲ, ಮದುವೆ ಆಗಿ ತುಂಬ ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಹೆಂಗೋ ಚೋಟು ಬಂದಿದ್ದ. ಸೊ ಅವ್ರನ್ನ ಕರ್ಕೊಂಡು ನಾವು ಬನ್ನರ್ಘಟ್ಟ ಝೂಗೆ ಹೋಗೋಣ ಅಂತ ಹೋಗಿದ್ವಿ. ಬಟ್ ಅವತ್ತು ಸಂಡೇ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು. ಬಿಕಾಸ್ ಇದು ಲಾಸ್ಟ್ ವೀಕ್ ವಿಡಿಯೋ ನಾನು ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೈಮ್ ಇರಲಿಲ್ಲ ನನಗೆ, ಸ್ವಲ್ಪ ಇವಾಗ ಟೈಮ್ ಸಿಕ್ತು, ಅದಕ್ಕೆ ಎಡಿಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಂಬ ರಶ್ ಇತ್ತು. ನಮಗಂತೂ ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ. ಆ್ಯಂಡ್ ದೆನ್ ನಾವು ಹೋದಾಗ ತುಂಬ ಲೇಟ್ ಆಗಿತ್ತು, ತುಂಬ ಲೇಟ್. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ಗೆ ಹೋಗಿದ್ವಿ. ಸೊ ಅದಕ್ಕೆ ವಿನೋದ್ ನನ್ನ ಬೈಕೊಂಡು ಬೇಗ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಸಫಾರಿ ಸಿಗಲ್ಲ ನಿಮಗೆ ಅಂತ ಅಲ್ಲಿ ಸೆಕ್ಯೂರಿಟಿ ಕೂಡ ಹೇಳ್ತಿದ್ರು. ಸರಿ ಅಂತ ಹೇಳಿಬಿಟ್ಟು ವಿನೋದು ಟಿಕೆಟ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಅವ್ರ ಹಿಂದೆ ಹೋಗ್ತಿರ್ಬೇಕಾದ್ರೆ ನಾನು ಅಲ್ಲಿ ಹಂಗೇ ಜಾಗ ತಪ್ಪಿಸ್ಕೊಂಡು ಮತ್ತೆ ಅವ್ರನ್ನ ಹುಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಆಲೇ ಟಿಕೆಟ್ ತೊಗೊಳ್ತಾ ಇದ್ದರು. ನಾನು ಕೂಡ ಅವ್ರನ್ನ ನೋಡ್ಕೊಂಡು ಹಾಗೆ ಹೋದೆ. ಆಲ್ಮೋಸ್ಟ್ 5:15 ಆಗಿತ್ತು ನಾವು ರೀಚ್ ಆಗೋ ಅಷ್ಟೊತ್ತಿಗೆ. ಮತ್ತು ತುಂಬ ಟ್ರಾಫಿಕ್ ಕೂಡ ಇತ್ತು ಬನ್ನೇರುಘಟ್ಟ ಸ್ವಲ್ಪ. ಸರಿ ಅಂತ ಹೇಳಿಬಿಟ್ಟು ಬಂದ್ವಿ. ತುಂಬ ಕ್ರೌಡ್ ಇದೆ, ನೀವು ನೋಡ್ಬೋದು, ಕಾಣಿಸ್ತಾ ಇದೆ ಅಲ್ಲ, ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಸರಿ ಅಂತ ಹೇಳಿಬಿಟ್ಟು ಟಿಕೆಟ್ ತೊಗೊಳಕ್ಕೆ ಅಂತ ಎಂಟ್ರೆನ್ಸ್ಗೆ ಹೋದ್ವಿ. ಸೊ ಅಲ್ಲಿ ಟಿಕೆಟ್ ನಮಗೆ ಸಿಗಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಇನ್ನೊಂದು ಕೌಂಟ್ರ್ ಹತ್ರ ಟಿಕೆಟ್ ಕೊಡ್ತಾಯಿದ್ರು. ಅಲ್ಲಿ ಹೋಗಿ ಟಿಕೆಟ್ ತೊಗೊಳೋಣ ಅಂತ ಹೋದ್ವಿ. ಸರಿ ನೀವು ತೊಗೊಂಡು ಬನ್ನಿ, ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ನಾನು ಎಕ್ಸಿಟ್ ಯಾರ್ಯಾರು ಬರ್ತಾಯಿದ್ರು ಸೊ ಅವರೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಸ್ವಲ್ಪ ಒಳಗೆ ಹಂಗೆ ಅಲ್ಲೇ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಆಲೇ ಸ್ವಲ್ಪ ಕತ್ಲಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇನ್ನೂ 5:15 5:10 ಅಷ್ಟೇ ಆಗಿತ್ತು. ಸ್ವಲ್ಪ ಕತ್ಲು ಹಾಗೆ ಕಾಣಿಸ್ತಿತ್ತು. ಸರಿ ಅಂತ ಹೇಳಿಬಿಟ್ಟು ಬಂದ್ವಿ ತೊಗೊಂಡು, ಟಿಕೆಟ್ ಎಲ್ಲ ತೊಗೊಂಡು ಆಯಿತು. ಸರಿ ಅಂತ ಹೇಳಿ ಒಳಗಡೆ ಒಂದೊಂದೇ ಜಾಗ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಏನಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ವೆಕೇಷನ್ ಅಂತ ಹೇಳಿ ದೂರದಿಂದನೂ ಬರ್ತಿದ್ರು. ಆ್ಯಂಡ್ ದೆನ್ ಹತ್ರ ಯಾರ್ಯಾರಿಗೆ ಕಂಫರ್ಟ್ ಆಗುತ್ತೋ ಅಲ್ಲಿಂದ ಕೂಡ ಬರ್ತಿತ್ತು. ಅಷ್ಟೊತ್ತಿಗೆ ವಿನೋದ್ ಟಿಕೆಟ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಅದು ಎಲ್ಲೋದ್ರು ಅಂತ ಗೊತ್ತಿಲ್ಲ. ಮತ್ತೆ ಅವ್ರನ್ನ ಹುಡ್ಕೊಂಡು ಹೋಗಿತ್ತಾಯಿತು. ಇವರು ಟಿಕೆಟ್ ತೊಗೊಂಡ್ಲಾರ್ದ ಇಲ್ಲೇ ಅಲ್ಲಲ್ಲೇ ರೌಂಡ್ ಹೊಡಿತಿದ್ರು. ಅಷ್ಟೊತ್ತಿಗೆ ನಾನು ಹುಡ್ಕೊಂಡು ಹೋದೆ, ಮತ್ತು ಅಲ್ಲೇ ಇದ್ದರು, ಟಿಕೆಟ್ ತೊಗೊಳ್ತಾ ಇದ್ರು. ಸೊ ತೊಗೊಂಡು ಬೇಗ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಇವರು ಒಂದು ಜಾಗದಲ್ಲಿ ಟಿಕೆಟ್ ನೋಡ್ದಲ್ಲೇ ಅಲ್ಲಿ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದು ಟಿಕೆಟ್ ತೊಗೊಂಡ್ರು. ಅವ್ರನ್ನ ವೆಯ್ಟ್ ಮಾಡಿಕೊಂಡು ನಾನು ಎಂಟ್ರೆನ್ಸಲ್ಲೇ ಕಾಯ್ದಾ ಕೂತ್ಕೊಂಡಿದ್ದೆ. ಸರಿ ಅಂತ ಫೈನಲಿ ಟಿಕೆಟ್ ತೊಗೊಂಡ್ವಿ. ಸ್ಕ್ಯಾನ್ ಕೂಡ ಆಯಿತು. ಇವಾಗ ನಮ್ಮ ಜರ್ನಿ ಒಳಗಡೆ ಇವಾಗ ಸ್ಟಾರ್ಟ್ ಆಗ್ತಿದೆ ಫೈನಲಿ. ಸೊ ಚೆನ್ನಾಗಿದೆ ಝೂ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಹೋಗಿಲ್ಲ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ. ಸೊ ನಾನು ತುಂಬ ದಿನಗಳಾಯಿತು ಹೋಗಿ, ರೀಸೆಂಟಾಗಿ ಇವಾಗ ಹೋಗ್ತಾ ಇದ್ದೀನಿ. ಆ್ಯಂಡ್ ದೆನ್ ಇನ್ನೊಂದು ಹೇಳಬೇಕು, ಸ್ವಲ್ಪ ಬೇಗನೆ ಹೋಗಿ, ನಮ್ಮ ಥರ ತುಂಬ ಲೇಟ್ ಮಾಡಿಕೊಂಡೆಲ್ಲ ಹೋಗಬೇಡಿ. ಒಂದು 11-10 o'clock ಅಷ್ಟೊತ್ತಿಗೆ ರೀಚ್ ಆದರೆ ನೀವು ನೋಡ್ಕೊಂಡು ಬರೋಷ್ಟೊತ್ತಿಗೆ ಒಂದು 2-2:30 ಆಗುತ್ತೆ. ಚೆನ್ನಾಗಿದೆ. ಸಫಾರಿಗಿನ್ನ ನನಗೇನು ಅನ್ನಿಸ್ತು ಪರ್ಸ್ನಲಿ ಅಂದರೆ ವಾಕ್ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸಫಾರಿ ನಾವು ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗ ಅಷ್ಟು ನನಗೆ ಅನಿಸ್ಲಿಲ್ಲ, ಅಷ್ಟು ಚೆನ್ನಾಗಿದೆ ಅನಿಸ್ಲಿಲ್ಲ. ಬಟ್ ವಾಕಲ್ಲಿ ತುಂಬ ಚೆನ್ನಾಗಿ ಅನಿಸ್ತು. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಾನು ಆ ಝೀಬ್ರಾ ಅಂತೂ ಎಕ್ಸ್ಪ್ಲೇನ್ ಮಾಡ್ತಾ ನಿಂತಿದ್ದೀನಿ ಯಾವ ಕಲರ್ ಇದೆ ಆ ಕಲರ್ ಇದೆ ಅಂತ ಹೇಳಿ. ಆ್ಯಂಡ್ ವಿನೋದ್ ಕೂಡ ತೋರಿಸಿ ಅವ್ರಿಗೆ ಕೂಡ ಸ್ವಲ್ಪ ಕೇಣಿ ಮಾಡ್ತಾಯಿದ್ದೆ. ಸೊ ನಗ್ತಾಯಿದ್ರು, ಚೆನ್ನಾಗಿತ್ತು. ದೆನ್ ಹಂಗೆ ಚೋಟುನ ಕರ್ಕೊಂಡು ಅವ್ರು ಹಂಗೆ ನನ್ನ ಬಿಟ್ಟು ಹೋಗ್ತಾಯಿದ್ರು. ಬೈಕೊಳ್ತಾ ಅವ್ರ ಹಿಂದೆನೇ ಹೋಗ್ತಾಯಿದ್ದೆ ನಾನು. ಆ್ಯಂಡ್ ದೆನ್ ಸ್ವಲ್ಪ ಮಳೆ ಬಂದಿತ್ತು. ಅವಾಗ ಆಲ್ರೆಡಿ ಒಂದು 3 o'clockಗೆ ಮಳೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಒದ್ದೆ ಥರ ಆಗಿ
ಸ್ವಲ್ಪ ಜಡಿ 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 ಮಳೆ ಇತ್ತು, ಆದರೂ ಕೂಡ ನಾವು ಬೈ ವಾಕಲ್ಲೇ ಹೋದ್ವಿ, ಚೆನ್ನಾಗಿತ್ತು. ದೆನ್ ಎಗೇನ್ ನನಗೆ ಏನನ್ನಿಸ್ತು ಅಂದರೆ ಏನೋ ಒಂದು ಹೊಸತನ ಅನ್ನಿಸ್ತು. ಏಕೆಂದರೆ ಪ್ರಾಣಿಗಳ ಜೊತೆ ನಮಗೆ ಒಡನಾಟ ಇರೋದಿಲ್ಲ. ಅಪರೂಪವಾಗಿ ನಾವು ನೋಡಿದಾಗ ಏನೋ ಒಂಥರ ಖುಷಿ, ಏನೋ ಒಂಥರ ಸಮಾಧಾನ. ಸೊ ಜಿರಾಫೆ ನೋಡಿದ್ವಿ, ತುಂಬ ಖುಷಿ ಆಯಿತು ನನಗೆ. ಹತ್ರದಿಂದ ನೋಡಿದಾಗ ಏನೋ ಒಂಥರ ಖುಷಿ. ಟಿ ವಿಲಿ ಯಾವಾಗಲೂ ನೋಡ್ತಾ ಇರ್ತೀವಿ, ಮ್ಯಾಗ್ಝೈನ್ಸ್ ಆಗಿರ್ಬೋದು, ಬುಕ್ಸಲ್ಲಾಗಿರ್ಬೋದು ನೋಡ್ತಾ ಇರ್ತೀವಿ. ಬಟ್ ಎದುರುಗಡೆ ನೋಡಿದಾಗ ತುಂಬ ಖುಷಿ ಸಿಗುತ್ತೆ. ಸೊ ನಾನಂತೂ ಆ ಖುಷಿನ ಎಂಜಾಯ್ ಮಾಡಿದೆ. ಆ್ಯಂಡ್ ಮಳೆ ಬಂದಿತ್ತಲ್ಲ, ಅದರಿಂದ ಗ್ರೀನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಏನೋ ಒಂಥರ ಸೀನರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಚೋಟು ಅದನ್ನೇ ಹೇಳ್ತಾ ಇದ್ದ ನನಗೆ ಕೂಡ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅಂತ ಹೇಳಿ. ಸೊ ನಾವು ಹೋಗೋದೇ ಅಪರೂಪ. ಹೋದಾಗ ಸ್ವಲ್ಪ ಟೈಮ್ ತೊಗೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಆರಾಮಾಗಿ ಬರ್ಬೋದು. ದೆನ್ ನಾವು ಜಿಂಕೆ ಹತ್ರ ಬಂದ್ವಿ. ತುಂಬ ಜಿಂಕೆ, ವೆರೈಟಿ ಜಿಂಕೆ ಇತ್ತು, ಒಂದು 3-4 ಥರ ಜಿಂಕೆ ಇತ್ತು. ಅದನ್ನು ಕೂಡ ತುಂಬ ಚೆನ್ನಾಗಿ ನೋಡಿದ್ವಿ, ಚೆನ್ನಾಗಿ ಅನ್ನಿಸ್ತು. ದೆನ್ ಇನ್ನೊಂದೇನು ಅಂದರೆ, ಸೊ ನಾವು ಬೋಟಿಂಗ್ ಹೋದಾಗ ಆಲ್ರೆಡಿ ನಮಗೆ ಟೈಮ್ ಆಗಿರೋದ್ರಿಂದ ಕ್ಲೋಸಿಂಗ್ ಆಗಿದೆ ಅಂತ ಅಂದ್ಕೊಂಡ್ವಿ ಬೋಟಿಂಗ್ ಹೋದಾಗ. ಸೊ ಟೈಮ್ ಅವ್ರು ಹೇಳಿದ್ರು 6:30 ಕ್ಲೋಸ್ ಆಗುತ್ತೆ ಅಂತ ಹೇಳಿ. ಸೊ ಸರಿ ಅಂತ ಹೇಳಿಬಿಟ್ಟು ಹೆಂಗೋ ನಮಗೆ ಬೋಟಿಂಗ್ ಸಿಕ್ತು, ಬೋಟಿಂಗ್ ಕೂಡ ಎಂಜಾಯ್ ಮಾಡಿದ್ವಿ. ಬಟ್ ಹುಷಾರು, ನೀವು ಬಂದಾಗ ಇಲ್ಲಿ ಮೊಸಳೆ ಇದೆಯಂತೆ, 2 ಮೊಸಳೆ ಅಂತ ಹೇಳಿದ್ರು ಇವ್ರು, ಆಕಾಶ್ ಅಂತ. ಪಾಪ ಅವರೇ ನಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಡು ಬಂದರು. ಮೊಸಳೆ ಇದೆ 2, ಅಂದರೆ ಚಿಕ್ಕ ಮರಿ, ಅದೇನೂ ಮಾಡೋದಿಲ್ಲ. ಸಂಜೆ ಆದಮೇಲೆ ಮೇಲ್ಗಡೆ ಬರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಪಾಪ ಯಾರೋ ನಮ್ಮ ಥರ ಬಂದಿರೋರು, ಟೂರಿಸ್ಟ್ ಬಂದಿರೋರು ಏನು ಮಾಡಿದ್ದಾರೆ, ಮಗು ಜೊತೆಗೆ ಆಟ ಆಡೋಕ್ಕೆ ಹೋಗಿ ಅವ್ರ ಹತ್ರ ಇದ್ದಿದ್ದು ಪರ್ಸ್ನೆಲ್ಲ ಕಳ್ಕೊಂಡು ನೀರಿಗೆ ಬಿದ್ದುಬಿಡ್ತಂತೆ. ಸೊ ಅದರಲ್ಲಿ ಪಾಪ ಅವ್ರದ್ದು ಐಡೆಂಟಿ ಕಾರ್ಡು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಥಿಂಗ್ಸ್ ಇತ್ತು, ಕಳ್ಕೊಂಡ್ರು ಅಂತ ಆಕಾಶ್ ಹೇಳ್ತಾ ಇದ್ರು ಇಲ್ಲಿ ನನಗೆ. ಸರಿ ಅಂತ ಹೇಳಿ, ಅದೇ ನನ್ನ ಹಸ್ಬೆಂಡ್ ಕೂಡ, ವಿನೋದ್ ಕೂಡ ಹಾಗೆ ಹೇಳಿದ್ರು, ನಿನ್ನ ಮೊಬೈಲ್ ಹುಷಾರು, ಮೊಬೈಲ್ ನೀಟಾಗಿ ಇಟ್ಕೋ, ಮತ್ತೇನಾದರೂ ಬೀಳಿಸಿದ್ರೆ ನಿನ್ನನ್ನೇ ಕೆಳಗಡೆ ಇಳಿಸ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ಬೋಟಿಂಗ್ ಆಯಿತು. ಬೋಟಿಂಗ್ ಕೂಡ ಚೆಂದ ಇತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸದ್ಯ ಮಳೆ ಬರಲಿಲ್ಲ ಬೋಟಿಂಗ್ ಹೋದಾಗ ನಮಗೆ. ಓಕೆ ಫೈನ್, ತುಂಬ ಖುಷಿ ಆಯಿತು. ಬೋಟಿಂಗ್ ಮುಗಿಸಿದ್ವಿ, ಬೋಟಿಂಗ್ ಮುಗಿಸ್ಕೊಂಡು ದೆನ್ ಹಂಗೆ ಆಚೆ ಬಂದ್ವಿ. ಬೋಟಿಂಗೆಲ್ಲ ಆಯಿತು, ಮುಗಿಸ್ಕೊಂಡು ಆಚೆ ಬಂದ್ವಿ. ನೆಕ್ಸ್ಟ್ ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲ, ಸುಮ್ಮನೆ ನೋಡ್ತಾ ಹಂಗೆ ಮುಂದೆ ಪಾಸ್ ಆಗ್ತಾ ಇದ್ವಿ. ಏನಂದರೆ ನಾವು ತುಂಬ ದೂರದಿಂದ ಬಂದು ಹೊಸ ಜಾಗಕ್ಕೆ ಬಂದಾಗ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಅವತ್ತು ನೋಡಿದ್ರೆ ಮಳೆ ಬೇರೆ ಬಂದಿತ್ತು. ಅದು ಅಲ್ಲಿ ಸ್ವಲ್ಪ ಕಾಡು ಥರ ಇರೋದ್ರಿಂದ ಏನೋ ಒಂಥರ ಹೊಸ ವಾತಾವರಣ. ಸೊ ಬೇಗ ಮೂವ್ ಆಗಬೇಕು ಅಂತಲೇ ಅನ್ನಿಸ್ತಿಲ್ಲ. ಅದರಲ್ಲಿ ಇವರಿಬ್ಬರು ಬೇರೆ ತಮಾಷೆ, ಇವರಿಬ್ರದ್ದು ಬೇಗ ನಡೀರಿ ಮಳೆ ಬರುತ್ತೆ ನೋಡ್ಕೊಂಡು ಹೋಗೋಣ ಅಂದರೆ ಇಲ್ಲ, ಇವ್ರದ್ದೇ ಒಂಥರ ಲೋಕದಲ್ಲಿ ಇವರು ತೇಲಾಡ್ತಾ ನಿಂತ್ಕೊಂಡು ಕುಂತ್ಕೊಂಡು ನಕ್ಕೊಂಡು ಬೇರೆಯವ್ರು ನೋಡ್ಕೊಂಡು ಆಡಿಕೊಂಡು ಬರೀ ಇದೇ ಆಗ್ತಿತ್ತು ಇವರಿಬ್ರು ಮಧ್ಯೆ ನಾನು ಸಿಗಾಕೊಂಡಿತ್ತಾಯಿತು. ನೆಕ್ಸ್ಟು ಎಲ್ಲೋ ಕರ್ಕೊಂಬಂದರು, ಯಾವುದೋ ಪ್ರಾಣಿ ಅಂತ ಕರ್ಕೊಂಬಂದರು. ಬಟ್ ಪ್ರಾಣಿ ಹೆಸರು ಹೇಳ್ತಿರ್ಲಿಲ್ಲ, ಏನೂ ಹೇಳ್ತಿರ್ಲಿಲ್ಲ. ಸರಿ ಅಂತ ಕರ್ಕೊಂಬಂದು ಇಲ್ಲಿ ತೋರಿಸ್ತಿದ್ದಾರೆ. ಸೊ ಇದು ಒಂದು ಜಿಂಕೆ, ಕಾಡು ಜಿಂಕೆ. ಇದು ತುಂಬ ಚೆನ್ನಾಗಿತ್ತು. ಅಂದರೆ ಇದು ಸ್ವಲ್ಪ ಮರಿ ಇತ್ತು, ಮರಿ ಜಿಂಕೆಗಳು ಇವೆಲ್ಲ. ದೊಡ್ಡ ಜಿಂಕೆ ಆ ಕಡೆ ತೋರಿಸಿದ್ನಲ್ಲ, ಅಲ್ಲಿತ್ತು ದೊಡ್ಡ ಜಿಂಕೆ ಎಲ್ಲ. ಸರಿ ಅಂತ ಇದನ್ನು ನೋಡಿಕೊಂಡು ಮತ್ತೆ ಪಾಸ್ ಆದ್ವಿ. ಆ್ಯಂಡ್ ತುಂಬ ಜನ ಇದ್ದರು. ನಾವು ಆಲೇ ಕ್ಲೋಸಿಂಗ್ ಟೈಮ್ ಅಲ್ವಾ, ಜನ ಏನು ತುಂಬ ಇರೋದಿಲ್ಲ ಅಂತ ಅಂದ್ಕೊಂಡು ಒಳಗಡೆ ಎಂಟ್ರಿ ಆದಾಗ ಗೊತ್ತಾಯಿತು ತುಂಬ ಜನ ಇದ್ದರು. ಸಫಾರಿಲಲ್ಲಾಗಿರ್ಬೋದು, ಬಟ್ ಸಫಾರಿಗಿನ್ನ ಬೈ ವಾಕಲ್ಲಿ ತುಂಬ ಇತ್ತು, ಜನಗಳು ತುಂಬ ಇದ್ದರು. ಇದು ನೀರು ಕುದುರೆ ಅಂತ, ಇದು ಚೆನ್ನಾಗಿತ್ತು, ನಾನು ನೋಡಿರಲಿಲ್ಲ. ಬಟ್ ಇದು ಬಾಯಿ ಓಪನ್ ಮಾಡಿದಾಗ ಭಯನೇ ಆಯಿತು. ನಮ್ಮ ವಿನೋದ್ ಹೇಳ್ತಾಯಿದ್ರು, ನೀನೇನಾದರೂ ಒಳಗಡೆ ಹೋದರೆ ಫುಲ್ ತಿಂದ್ಬಿಡುತ್ತೆ, ಮೀನ್ಸ್ ಅಂದರೆ ನನ್ನ ಬಾಡಿ ಅಷ್ಟು, ಅದು ಬಾಯಿ ಅಷ್ಟು ದೊಡ್ಡದು ಓಪನ್ ಇತ್ತಲ್ಲ, ಸೊ ಹಾಗೆ ನುಂಗ್ಕೊಂಡು ಬಿಡುತ್ತೆ ಅದು. ಸೊ ಅದು ನೀರು ಕುದುರೆ ಅಂತ, ತುಂಬ ಚೆನ್ನಾಗಿತ್ತು ಇದು. ಸರಿ ಅಂತ ಅದು ನೋಡ್ಕೊಂಡು ಹಂಗೆ ಮುಂದೆ ಹೋದ್ವಿ. ಅಂದರೆ ತುಂಬ ನೀರು ತೇವ ಆಗಿಬಿಟ್ಟಿತ್ತು. ಎಲ್ಲಿ ನಿಂತ್ಕೊಳಕ್ಕೂ ಆಗ್ತಿರ್ಲಿಲ್ಲ, ಇಲ್ಲ ಕೈ ಇಟ್ಕೊಂಡು ನೋಡ್ಕೊಳೋದಕ್ಕೂ ಆಗ್ತಿರಲಿಲ್ಲ. ಒದ್ದೆ ತೇವ ಥರನೇ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಸ್ವಲ್ಪ ನಿಲ್ತಿರಲಿಲ್ಲ, ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡು ಹಾಗೆ ಮುಂದೆ ಹೋಗ್ತಿದ್ದೆ. ನೋಡಿ ಇವರು ಮುಂದೆ ಹೋಗೋಣ ಬನ್ನಿ ಅಂದರೆ, ಇಲ್ಲ ನಾನು ಬರಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಇಂಥವ್ರ ಜೊತೆ ನಾವು ಹೇಗೆ ಹೋಗೋದು ನನಗಂತೂ ಗೊತ್ತಿಲ್ಲ. ಬಟ್ ಬಂದುಬಿಟ್ಟಿದ್ದೀನಿ, ಬಂದಮೇಲೆ ನೋಡ್ಕೊಂಡು ಹೋಗಲೇಬೇಕಲ್ಲ. ಸರಿ ಅಂತ ಹೇಳಿ ನೋಡ್ಕೊಂಡ್ವಿ.
ಚೆನ್ನಾಗಿತ್ತು. ಇದು ಇದು ಕೂಡ ಜಿಂಕೆನೇ, ಹೇಳಿದ್ನಲ್ಲ ಆವಾಗಲೇ ನಾನು ಒಂದು 3-4 ಥರ ವೆರೈಟಿ ಇವ ಜಿಂಕೆ ಅಂತ ಹೇಳಿ. ಮೋಸ್ಟ್ ವೆಯ್ಟೆಡ್, ಇದಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಎಲಿಫೆಂಟ್ ನೋಡಬೇಕು ಅಂತ. ಫೈನಲಿ ನೋಡಿದೆ, ಖುಷಿ ಆಯಿತು. ತುಂಬ ಓಡಾಡ್ತಾ ಇದ್ವು ಅವು ಅದರೊಳಗಡೆ ಎಲ್ಲ. ಸರಿಯಾಗಿ ನನಗೆ ಕ್ಯಾಪ್ಚರ್ ಆಗಲಿಲ್ಲ. ಸರಿ ಅಂತ ಹೇಳಿ ಫ್ರಂಟಿಂದ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಎಲ್ಲ ಆನೆಗಳು ಒಂದೇ ಹತ್ರ ನಿಂತ್ಕೊಂಡಿದ್ವು. ಸರಿ ಅಂತ ನೋಡಿದೆ, ಖುಷಿ ಆಯಿತು. ಆದರೆ ಇನ್ನೊಂದೇನು ಅಂದರೆ ಇದು ತುಂಬ ಸಣ್ಣ ಸಣ್ಣ ಆನೆಗಳು, ತುಂಬ ದೊಡ್ಡ ದೊಡ್ಡ ಅನಿಸ್ಲಿಲ್ಲ ನನಗೆ. ಕಾಣಿಸ್ತು, ಚೆನ್ನಾಗಿ ಕಾಣಿಸ್ತು ಆನೆ. ಮಕ್ಕಳು ನೋಡಿದ್ರೆ ತುಂಬ ಖುಷಿ ಪಡ್ತವೆ, ಯಾಕೆಂದರೆ ಮಕ್ಕಳಿಗೆ ಆನೆ ಅಂದರೆ ತುಂಬ ಇಷ್ಟ. ಎಲ್ಲ ಪ್ರಾಣಿಗಳಲ್ಲಿ ಯಾವ ಪ್ರಾಣಿ ಅಂದರೆ ಅವಕ್ಕೆ ಫಸ್ಟ್ ಇಷ್ಟ ಆಗೋದೆ ಎಲಿಫೆಂಟ್ ಅಂತ ಹೇಳ್ತಾರೆ. ತುಂಬ ಇಷ್ಟ ಆಯಿತು. ಸಣ್ಣವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಆನೆ ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೂ ಕೂಡ ತುಂಬ ಇಷ್ಟ. ನಾನು ಝೂಗಾಗಲಿ ಎಲ್ಲಾದರೂ ಆಗಲಿ ಫಸ್ಟು ನಾನು ಕೇಳೋದೆ ಆನೆ ಎಲ್ಲಿದೆ ಯಾವ ಜಾಗದಲ್ಲಿದೆ. ಸೊ ಅದನ್ನು ಬೇಗ ಬೇಗ ಹುಡುಕಿ ನೋಡಬೇಕು ಅನ್ನೋ ಆಸೆ. ಸೊ ನೋಡಿದ ಖುಷಿ ಆಯಿತು. ಇವರಿಬ್ಬರಂತೂ ನನ್ನನ್ನು ಬಿಟ್ಟು 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 ನನ್ನನ್ನು ಹೋಗ್ತಾಯಿದ್ರು. ಇವ್ರ ಹಿಂದೆ ನಾನು ಒಳ್ಳೆ ಸಣ್ಣ ಮಗು ಥರ ಓಡಿ 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 ಹೋಗ್ತಿದ್ದೆ. ಈ ಝೂ ಕ್ಯಾಪ್ಚರ್ ಮಾಡೋದಕ್ಕಿಂತ ಜಾಸ್ತಿ ಹೆಚ್ಚಾಗಿ ನಾನು ಇವರಿಬ್ಬರನ್ನೇ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೀನಿ. ಒಂದು ನಿಮಿಷ ನಿಲ್ತಾ ಇರಲಿಲ್ಲ. ಅದು ಯಾಕಾಗೆ ಒಳ್ಳೆ ಜೋಡಿಗಳ ಥರ ಕೈ ಹಿಡ್ಕೊಂಡು ಇಡೀ ಝೂ ತಿರ್ಗಾಡಿತ್ತೆ ಆಯಿತು ಇವರಿಬ್ಬರು. ನಾನಂತೂ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋವರೆಗೂ ಬೈದಿತ್ತು. ಅಷ್ಟರಲ್ಲಿ ನನಗೆ ಕಂಡಿತ್ತು ಹುಲಿ ಫೈನಲಿ. ಸೊ ಚೆನ್ನಾಗಿ ಮಲ್ಕೊಂಡಿತ್ತದು, ನೋಡಿದೆ. ಸೊ ನಮ್ಮ ವಿನೋದು ಹಾಯ್ ಹಲೋ ಅಂತ ಹೇಳ್ತಾಯಿದ್ರು ಆ ಹುಲಿಗೆ. ಅದು ಏನು ಪಾಪ ಕೇಳಿಸ್ತಾ ಇರಲ್ಲ, ಬಟ್ ತುಂಬ ಸೌಂಡ್ ಮಾಡ್ತಾಯಿತ್ತು ಸಿಕ್ಕಾಬಟ್ಟೆ. ಆಲ್ಮೋಸ್ಟ್ ಅದು ತುಂಬ ದೂರ ಇದ್ರೂ ಕೂಡ ಸಿಕ್ಕಾಬಟ್ಟೆ ನಮಗೆ ಕೇಳಿಸ್ತಾ ಇತ್ತು ಸೌಂಡ್. ಏನಿದು ಇಷ್ಟು ಸೌಂಡು ಅಂತ ಹೇಳಿ. ಸೊ ಸಾರಿ, ಇದು ಹುಲಿಯೆಲ್ಲ ಚಿರತೆ. ಚಂದ ಅನ್ನಿಸ್ತು. ಫೈನಲಿ ಅದು ಕಾಣಿಸ್ತು. ಅದು ಮುಗಿಸ್ಕೊಂಡು ಬಂದು ಸಿಂಹ ಹತ್ರ ಬಂದ್ವಿ. ಕಾಡಿನ ರಾಜ ಸಿಂಹನ ನೋಡಿದೆ. ಬನ್ನೇರುಘಟ್ಟ ರಾಜ ಸಿಂಹ ನೋಡಿತಾಯ್ತು ಇವನನ್ನು. ಸೊ ನಮ್ಮ ವಿನೋದು ಚೋಟುಗೆ ರೇಗಿಸ್ತಾಯಿದ್ರು. ಚೋಟು ಏನಂದ ಕಾಡಿನ ರಾಜ ಅಂತ ಲಯನ್ನ ತೋರಿಸಿದ್ರೆ ವಿನೋದ್ ಹೇಳ್ತಾಯಿದ್ರು ನೀನು ನಾಡಿನ ರಾಜ ಬಿಡಪ್ಪ ಅಂತ ಹೇಳ್ತಾಯಿದ್ರು. ಹೀಗೆ ಇಬ್ಬರು ಕೂಡ ತಮಾಷೆ ಮಾಡಿಕೊಂಡು ಲಯನ್ ನೋಡಿಕೊಂಡು ಮುಂದೆ ಹಾಗೆ ಪಾಸ್ ಆಗೋಣ ಬಂದರು ಅಂದರು. ಬರ್ತಾ ಇರಲಿಲ್ಲ ಇವರಿಬ್ಬರು. ಹಲೋ ಹಲೋ ಅಂತ ಇವನು ಹೇಳಕ್ಕೆ ಶುರು ಮಾಡ್ತಾನೆ, ಹಲೋ ಹಲೋ ಅಂತ ಇವನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಇವರಿಬ್ಬರನ್ನ ಕ್ಯಾಪ್ಚರ್ ಮಾಡಿಕೊಂಡು ಆ ಲಯನ್ನ ಮಧ್ಯ ನಿಲ್ಲಿಸಿ ಕ್ಯಾಪ್ಚರ್ ಮಾಡಿಕೊಂಡು ಫೋಟೋ ತಗೊಂಡು ಬಂದಿತ್ತಾಯಿತು. ನಾನು ಆಲ್ರೆಡಿ ಎಲ್ಲ ವಿಜಿಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬನ್ನಿ ಆಯಿತು ಟೈಮ್ ಆಯಿತು ಅಂತ. ಬಟ್ ಆದರೂ ಜನ ಕೇಳ್ತಾ ಇಲ್ಲ, ನೋಡ್ತಾನೆ ನಿಂತಿದ್ರು. ಸರಿ ಅಲ್ಲೊಂದು ಪೋಸ್ ಕೊಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಕೂಡ ಆ ಫೋಟೋ ತಗೊಳ್ಳೋ ಕೂಡ ತುಂಬ ಜನ ಇದ್ದರು. ಸರಿ ಆಗೋದಿಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಅಂತ ಹೇಳಿ ಬರ್ಡ್ಸ್ ಕಡೆ ಮೂವ್ ಮಾಡ್ಕೊಂಡು ಬಂದ್ವಿ. ಬರ್ಡ್ಸ್ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕತ್ಲಾಗೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ವಿಡಿಯೋದಲ್ಲಿ. ಚೆನ್ನಾಗಿತ್ತು, ಎಲ್ಲ ಥರ ಬರ್ಡ್ಸ್ ಕೂಡ ಇತ್ತು. ಪಿಕಾಕ್ ಆಗಿರ್ಬೋದು, ಪಿಜನ್ ಇರ್ಬೋದು, ಮತ್ತು ಪ್ಯಾರೆಟ್, ಪ್ರತಿಯೊಂದೂ ಇತ್ತು. ಹೊಸ ಥರ ಇತ್ತು. ಬಟ್ ಇಲ್ಲಿ ಬನ್ನೇರುಘಟ್ಟದಲ್ಲಿ ಏನು ಅಂದರೆ ಅಷ್ಟು ಪ್ರಾಣಿ ಅನಿಸ್ಲಿಲ್ಲ ನನಗೆ. ಸ್ವಲ್ಪ ಕಡಿಮೆನೇ ಇತ್ತು ಪ್ರಾಣಿಗಳು. ಮುಂಚೆ ತುಂಬ ಇತ್ತು ಪ್ರಾಣಿಗಳು, ಸಿಕ್ಕಾಪಟ್ಟೆ ಪ್ರಾಣಿಗಳು ಇತ್ತು. ಬಟ್ ಇವಾಗ ತುಂಬ ಪ್ರಾಣಿಗಳು ಕಮ್ಮಿ ಆಗಿದ್ದಾವೆ ಇಲ್ಲಿ. ಸೊ ನಾನು ಅದೇ ಅಂದ್ಕೊಂಡೆ, ಎಂಟರ್ ಆಗಿದ ತಕ್ಷಣ ನೋಡ್ತಾ ಬರ್ತಾ ಅಷ್ಟು ಅನ್ನಿಸ್ಲಿಲ್ಲ ಪ್ರಾಣಿ. ಜಸ್ಟ್ ನಾನು ಝೀಬ್ರಾ, ಜಿರಾಫೆ ಆಗಿರ್ಬೋದು ಮತ್ತು ಜಿಂಕೆ 1-2 ಥರ ನೋಡ್ಕೊಂಡು ಬಂದ್ವಿ. ಮತ್ತು ನೀರು ಕುದುರೆ ನೋಡಿದ್ವಿ. ದೆನ್ ಮತ್ತು ಸ್ನೇಕ್ ಇತ್ತು. ಬಟ್ ಸ್ನೇಕ್ ನಾವು ಆ ಕಡೆ ಹೋಗಲಿಲ್ಲ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು, ಅದೇನು ಕಾಣಿಸೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾವು ಆ ಕಡೆ ಏನು ಹೋಗಲಿಲ್ಲ. ಬಟ್ ಪ್ರಾಣಿಗಳು ಅಷ್ಟು ಕಮ್ಮಿನೇ ಇತ್ತು, ಸ್ವಲ್ಪ ಅಷ್ಟಿತ್ತು. ಬಟ್ ಇದು ಕಾಡು ಕೋಳಿ ಚೆನ್ನಾಗಿ ಅನ್ನಿಸ್ತು. ಇದು ಕಾಡು ಕೋಳಿ. ಚೋಟು ಹೇಳ್ತಾ ಇದ್ದ, ವಿನೋದ್ಗಿನ ಚೋಟು ಹೇಳ್ತಾ ಇದ್ದ ಏನಂತ ಅಂದರೆ ಬ್ಯಾಗ್ ಅಂದರೆ ತೊಗೊಂಬಂದಿದ್ರೆ ನಾವು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾ ಇದ್ದ. ಬಟ್ ವಿನೋದ್ ಬೈದರು, ನಮ್ಮನ್ನು ಇಲ್ಲೇ ಕಟ್ಟಾಕ್ತಾರೆ, ಆ ಕೋಳಿದು ಇಲ್ಲೇ ಕಟ್ಟಾಕ್ಕೊಂಡು ಅದಕ್ಕೆ ಊಟ ಹಾಕ್ಕೊಂಡು ಇಲ್ಲೇ ಇರಬೇಕಾಗುತ್ತೆ ನಾವು, ಬೇಡ ನಡಿ ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು ಕಾಡು ಕೋಳಿ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿತ್ತು, ಸಿಕ್ಕಾಪಟ್ಟೆ ಸೌಂಡ್ ಇದೆ ಅದು ಕಾಡು ಕೋಳಿ, ನಂಗೆ ಗೊತ್ತಿರಲಿಲ್ಲ. ಅದಾಯಿತು. ದೆನ್ ಅದು ಮುಗಿಸ್ತಾ ಜಸ್ಟ್ ಜಾಸ್ತಿ ಪಕ್ಷಿಗಳಿತ್ತು. ತುಂಬ ಪಕ್ಷಿಗಳು, ತುಂಬ ಜಾತಿ ಪಕ್ಷಿಗಳಿದ್ವು.
ಸೊ ಅದೆಲ್ಲ ನೋಡ್ಕೊಂಡು ಆಲ್ರೆಡಿ ಕತ್ಲು ಆಗೇ ಬಿಡ್ತು. ಲವ್ ಬರ್ಡ್ಸ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಎಷ್ಟಿತ್ತು ಲವ್ ಬರ್ಡ್ಸ್ ಅಂದರೆ ಮೈ ಗಾಡ್ ತುಂಬ ಇತ್ತು. ಆ ಕಡೆನೂ ತುಂಬ ಇದೆ. ಅದ್ರ ಸೌಂಡ್ ಅಂತೂ ತುಂಬ ಸೌಂಡ್ ವಾಸ್ ಗುಡ್, ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಏನೋ ಒಂಥರ ತುಂಬ ಅದ್ರ ಮಧ್ಯೆ ನನಗೆ ಕಂಡಿತ್ತು ಈ ಪಿಕಾಕು, ವೈಟ್ ಪಿಕಾಕ್. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನೋಡಿ, ಮೈ ಗಾಡ್ ಕುಣ್ದಾಡ್ಬಿಟ್ಟಿದ್ದೀನಿ ಆ ವೈಟ್ ಪಿಕಾಕ್ ನೋಡಿ. ನನಗೆ ಒಬ್ಬರು ಪಕ್ಕದಲ್ಲಿ ಆಂಟಿ ಇದ್ದರು, ನಿಮ್ಮ ಹತ್ರ ಇದನ್ನು ನಾನು ಹೇಳ್ಕೊಳ್ಳೇಬೇಕು. ಆಂಟಿ ಮಕ್ಕಳನ್ನೆಲ್ಲ ಕರ್ಕೊಂಡು ಸಮ್ಮರಿಗೆ ಬಂದಿದ್ದರು, ಸಮ್ಮರ್ ವೆಕೇಷನ್ ಅಂತ ಬಂದಿದ್ದಾರೆ ಇಲ್ಲಿಗೆ. ಸೊ ಪಿಕಾಕ್ ನೋಡಿಬಿಟ್ಟು ಆಂಟಿಗೆ ತುಂಬ ಖುಷಿಯಾಗಿ ಮಕ್ಕಳನ್ನ ಕರಿತಾ ಇದ್ದಾರೆ, ಬನ್ರೋ ಇಲ್ಲಿ ಡ್ಯಾನ್ಸ್ ಮಾಡಿ, ನಾನು ಫೋಟೋ ತೆಗಿತೀನಿ, ವಿಡಿಯೋ ತೆಗಿತೀನಿ ಅಂತ. ಸೊ ಕ್ರೇಜಿ, ಅದೊಂದು ತುಂಬ ಖುಷಿ ಆಯಿತು. ಅದನ್ನು ನೋಡಿಕೊಂಡು ಅಲ್ಲೇ ನಕ್ಕೊಂಡು ನಾನು ಕೂಡ ಒಂದೆರಡು ವಿಡಿಯೋಸ್ ಮಾಡಿಕೊಂಡು ಸೊ ಮುಂದೆ ಮೂವ್ ಆನ್ ಆದ್ವಿ. ಸೊ ಕೊಕ್ಕರೆ ಇದಾದ್ಮೇಲೆ ನೆಕ್ಸ್ಟು ಕೊಕ್ಕರೆ ನೋಡೋಣ ಅಂತ ಬಂದ್ವಿ. ಆಲ್ಮೋಸ್ಟ್ 6 ಆಯಿತು, 6 ರೀಚ್ ಆಯಿತು. 6:10 ಆಗೇ ಬಿಡ್ತು. ನಾವು ಕಂಪ್ಲೀಟ್ ಮಾಡಿದ್ವಿ ಫೈನಲಿ. ನಾವೇನು ಅಂದರೆ ಇದನ್ನು ಕಂಪ್ಲೀಟ್ ಮಾಡಿದ್ವಿ ನಾವು ಬನ್ನೇರುಘಟ್ಟ ಝೂನ. ಏನು ಇನ್ಕಂಪ್ಲೀಟ್ ಮಾಡಲಿಲ್ಲ, ಪ್ರತಿಯೊಂದು ಜಾಗಕ್ಕೂ ಹೋಗಿ ನೋಡಿ ಬಂದ್ವು. ಬಟ್ ಶಾರ್ಟ್ ಟೈಮಿಗೆ ಬಂದಿದ್ರು, ಬಟ್ ನಮ್ಮ ವಿಡಿಯೋ ತುಂಬ ಕಂಪ್ಲೀಟ್ ಚೆನ್ನಾಗಿ ಆಯಿತು. ನಾನು ಹೆಂಗೆ ಬರುತ್ತೋ ವ್ಲಾಗು ಎಲ್ಲಿ ಅರ್ಧ ಕ್ಯಾಪ್ಚರ್ ಮಾಡ್ಕೊಂಬಿಡ್ತೀನೋ ಅಂತ ಟೆನ್ಷನ್ ಆಗಿತ್ತು. ಬಟ್ ಆಲ್ಮೋಸ್ಟ್ ಎಲ್ಲ ಥರನೂ ನೋಡಿದ್ವಿ. ಬೋಟಿಂಗ್ ಆಯಿತು, ಅದಾಯಿತು, ನಮ್ಮ ಪ್ರಾಣಿಗಳಾಯಿತು, ಪಕ್ಷಿಗಳಾಯಿತು. ಫೈನಲಿ ಕೊಕ್ಕರೆ ಹತ್ರ ಬಂದ್ವಿ. ಅಮ್ಮ ಮೈ ಗಾಡ್, ಹೆಂಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಅದೆಲ್ಲ ಒಂದೇ ಕಡೆ ಅದು ಗ್ರೀನರಿ ಮಧ್ಯ ಅದೊಂದು ವೈಟ್ ಕಲರ್ ಇತ್ತಲ್ಲ, ಏನೋ ಒಂದು ಫ್ಲವರ್ ಇಟ್ಟಂಗೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಎಲ್ಲ ಬಂದಿರೋರೆಲ್ಲ ಅದನ್ನೇ ಕೂಡ ಕ್ಯಾಪ್ಚರ್ ಮಾಡ್ತಾ ಸೊ ಕ್ಯಾಪ್ಚರ್ ಮಾಡ್ತಾ ನಿಂತ್ಕೊಂಡಿದ್ರು. ನಾನು ಕೂಡ ಆದರೂ ಹಂಗೇ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿದೆ. ಅವರೆಲ್ಲ ಮೂವ್ ಆನ್ ಆಗಲಿ, ನಾನು ಆಮೇಲೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಸಿಕ್ತು. ತುಂಬ ಚೆನ್ನಾಗಿ ಸಿಕ್ತು ಕ್ಯಾಪ್ಚರ್. ನನಗೆ ಖುಷಿ ಆಯಿತು. ಅದ್ರ ಕೆಳಗಡೆ ವಾಟರ್ ಇರೋದ್ರಿಂದ ಮತ್ತು ಸುತ್ತ ನೆಟ್ ಹಾಕಿದ್ರು, ದೆನ್ ಗ್ರೀನರಿ ಚೆಂದ ಕಾಣಿಸ್ತಾ ಇತ್ತು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಬಟ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಹೋಗಿತ್ತು ಲೇಟು, ಬಂದಿತ್ತು ಲೇಟು. ಆಲ್ಮೋಸ್ಟ್ ನಾವು ಆಚೆ ಬಂದಾಗ 6:30ಗೆ ಬಟ್ ತುಂಬ ಖುಷಿ ಆಯಿತು. ನೀವು ಒಂದ್ಸಲಿ ಬನ್ನೇರುಘಟ್ಟಕ್ಕೆ ಬರಲೇಬೇಕು. ಯಾರ್ಯಾರು ಬಂದಿಲ್ಲ ಮಕ್ಕಳು ಒಟ್ಟಿಗೆ ಬನ್ನಿ, ತುಂಬ ಖುಷಿ ಮಾಡ್ತಾರೆ. ಬಟ್ ನನ್ನ ಒಂದು ಸಜೆಷನ್ ಏನು ಅಂದರೆ ಸಫಾರಿಗೆ ಹೋಗಬೇಡಿ, ಬೈ ವಾಕಲ್ಲಿ ಬನ್ನಿ, ತುಂಬ ಖುಷಿ ಪಡ್ತೀರಾ. ಆ್ಯಂಡ್ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಸಫಾರಿಲಾದರೆ ಸುಮ್ಮನೆ ಕುಂತಿದ್ದಲ್ಲೇ ಕೂತ್ಕೋಬೇಕು, ಜಸ್ಟ್ ಅವರೆಲ್ಲಿ ಇಳಿಸ್ತಾರೋ ಅಲ್ಲಿ ಅಷ್ಟೇ ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ 3 ಮಿನಿಟ್ಸ್ ಕೊಡ್ತಾರೆ. ಅಷ್ಟರಲ್ಲಿ ನೋಡಿಕೊಂಡು ಆಗ ತಕ್ಷಣಕ್ಕೆ ನಾವು ಸಫಾರಿಗಳಲ್ಲಿ ಕುತ್ಕೊಂಡ್ಬಿಡ್ಬೇಕು. ಸೊ ಆ ಥರ. ಸೊ ಅದರಿಂದ ನನ್ನ ಸಜೆಷನ್ ಏನು ಅಂದರೆ ನೀವು ಬಂದರೆ ದಯವಿಟ್ಟು ವಾಕಲ್ಲೇ ಹೋಗಿ, ಅದು ತುಂಬ ಖುಷಿ ಕೊಡುತ್ತೆ. ದೆನ್ ಅದಾದಮೇಲೆ ಆಚೆ ಬಂದ್ವಿ. ಅಲ್ಲಿಂದ ಮಳೆ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ನಮಗೆ. ಸರಿ ಬಿಸಿ ಏನಾದ್ರು ತಿನ್ನಬೇಕು ಅಂತ, ಚಳಿ ಅಲ್ವಾ ತಿನ್ನಬೇಕು. ಸೊ ವಿನೋದ್ ತೊಗೊಂಬಂದರು ಚಿರುಮುರಿ ಮತ್ತು ಪೊಟೊಟೊ ಚಿಪ್ಸ್ ತೊಗೊಂಬಂದರು. ತಿಂದ್ವಿ, 3 ಜನನೂ ಕೂಡ ತಿಂದು ಹೊರಡೋಣ ಅಂತ ಹೇಳಿ ಅನ್ಕೊತಾ ಇದ್ದೀವಿ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಸರಿ ವಿನೋದ್ ಕಾರ್ ತೊಗೊಂಬಂದರು ಮತ್ತು ಮನೆ ಕಡೆ ಹೊರಟ್ವಿ. ಸೊ ಇವತ್ತಿಗೆ ಈ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್, ಬಾಯ್.